ರಾಜ್ಯದಲ್ಲಿ ಈಗ ಎಲ್ಲ ರೈತರು ಸಹಿತ ಎಲ್ಲರೂ ಕಣ್ಣನ್ನು ಬಿಟ್ಟು ಆಕಾಶದತ್ತ ನೋಡುವಂತಾಗಿದೆ. ಯಾಕಂದರೆ ಎಲ್ಲಿಯೂ ಸಹಿತ ಒಂದು ಹನಿಯೂ ಮಳೆ ಬರ್ತಾ ಇಲ್ಲ. ಅದಾದ ಕಾರಣ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಆದರೆ ಅತಿಯಾದಂಥ ಮಳೆ ಆಗುವುದು, ಇಲ್ಲದಿದ್ದರೆ ಮಳೆಯೇ ಆಗದಿರುವಂಥದ್ದು. ಈ ರೀತಿಯಾದಂಥ ಒಂದಷ್ಟು ಮಳೆಯಿಂದಾಗಿ ರೈತರು ಕಂಗಾಲಾಗಿದ್ದಾರೆ. ಈ ಕುರಿತಾಗಿ ಯಾವಾಗ ಮಳೆ ಬರುತ್ತೆ ಮತ್ತು ಎಷ್ಟರ ಮಟ್ಟಿಗೆ ಮಳೆ ಬರುತ್ತೆ, ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟೊಂದು ಮಳೆ ಆಗುತ್ತದೆ ಎಂದು ಇವತ್ತು ನಾವು ಮಾತನಾಡಿಸೋಣ. ನಮ್ಮ ಜೊತೆಗಿದ್ದಾರೆ ಹವಾಮಾನ ಇಲಾಖೆ ವಿಜ್ಞಾನಿಗಳಾದಂಥ CS ಪಾಟೀಲ್ ಸರ್ ಅವರು. ಸರ್, ಇವತ್ತು ಈ ಒಂದು ವಾರದಲ್ಲಿ ಅಥವಾ ಈ ಒಂದು ಜುಲೈ ತಿಂಗಳ ಆರಂಭದಲ್ಲಿ ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ ಮಳೆ ಆಗಲಿದೆ ಮತ್ತು ಎಲ್ಲೆಲ್ಲಿ ಹೆಚ್ಚು ಮಳೆ ಆಗಲಿದೆ ಸರ್? ಜೂನ್ 30ರಿಂದ ಜುಲೈ 6ರವರೆಗೆ ಸ್ವಲ್ಪ ಮಳೆ ಪ್ರಮಾಣ ಕರ್ನಾಟಕ ರಾಜ್ಯಾದ್ಯಂತ ಏರಿಕೆಯಾಗುವ ಸಾಧ್ಯತೆಗಳದಾವು. ಆದರೆ ಜೂನ್ 30, ಜುಲೈ 1, 2, 3ರಂದು ಮಳೆ ಪ್ರಮಾಣ ಕರ್ನಾಟಕ ರಾಜ್ಯಾದ್ಯಂತ ಹೆಚ್ಚಿಗೆ ಇರ್ತೈತಿ. ಅದು ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆ ಪ್ರಮಾಣ ಈ ಒಂದು 3-4 ದಿವಸದಾಗ ಮಳೆ ಹೆಚ್ಚಿಗೆ ಆಗುತ್ತೆ. ಕರಾವಳಿ ಜಿಲ್ಲೆಗಳಲ್ಲಿ ಜೂನ್ 30, ಜುಲೈ 1, 2, 3ರಂದು ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆಗಳದಾವು. ಮತ್ತು ಕೆಲವು ಕಡೆ ಅಂದ್ರೆ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವು ಕಡೆ ಭಾರಿ ಮಳೆ ಆಗುವ ಸಾಧ್ಯತೆ ಇದ್ದು, ಕೆಲವೊಮ್ಮೆ ಅತ್ಯಂತ ಭಾರಿ ಮಳೆಯಾಗುವ ನಿರೀಕ್ಷಣೆಯೂ ಕೂಡ ಇದೆ. ಇದರಿಂದ ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಜೂನ್ 30, ಜುಲೈ 1, 2, 3ರಂದು ಆರೆಂಜ್ ಅಲರ್ಟನ್ನು ಕೊಡಲಾಗಿದೆ. ಜುಲೈ 4, 5, 6ರಂದು ಯೆಲ್ಲೋ ಅಲರ್ಟನ್ನು ಕೊಡಲಾಗಿದೆ. ಜುಲೈ 4ರಿಂದ ಮಳೆ ಪ್ರಮಾಣ ಕಡಿಮೆ ಆಗುವ ಸಾಧ್ಯತೆಗಳಾದವು. ಆದರೆ ಜುಲೈ 3 ತನಕ ಮುಂದಿನ ಒಂದು 4 ದಿವಸ ಮಳೆ ಜಾಸ್ತಿ ಇರ್ತೈತಿ. ಮತ್ತು ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಜೂನ್ 30ರಿಂದ ಜುಲೈ 3ರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆಗಳಾದವು. ಬೆಳಗಾವಿ ಜಿಲ್ಲೆಗಳಲ್ಲಿ ಜೂನ್ 30, ಜುಲೈ 1, 2ರಂದು ಭಾರಿ ಹಾಗೂ ಅತಿ ಭಾರಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಈ ಜಿಲ್ಲೆಗೆ ನಾವು ಆರೆಂಜ್ ಅಲರ್ಟನ್ನು ಕೊಡಲಾಗಿದೆ. ಮುಂದೆ ಧಾರವಾಡ, ಹಾವೇರಿ, ಗದಗ, ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ, ಕೊಪ್ಪಳ ಈ ಜಿಲ್ಲೆಗಳ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಯೆಲ್ಲೋ ಅಲರ್ಟನ್ನು ಕೊಡಲಾಗಿದೆ. ಮುಂದಿನ 3 ದಿನಗಳಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಅಂದರೆ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಮುಖ್ಯವಾಗಿ ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಗದಗ, ಬೆಳಗಾವಿ, ಧಾರವಾಡ, ಹಾವೇರಿ ಈ ಜಿಲ್ಲೆಗಳಲ್ಲಿ ಮುಂದಿನ 3 ದಿನಗಳವರೆಗೆ ಮಳೆ ಪ್ರಮಾಣ ಏರಿಕೆ ಆಗುತ್ತೆ. ಇಲ್ಲಿ ಎಲ್ಲ ಕಡೆ ಮಳೆಯಾಗುವ ಸಾಧ್ಯತೆಗಳಾದವು. ಆದರೆ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಹಲವು ಕಡೆ ಮಳೆಯಾಗುವ ಸಾಧ್ಯತೆಗಳಾದವು ಮುಂದಿನ 5 ದಿನಗಳವರೆಗೆ. ಆದರೆ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಈ ಜಿಲ್ಲೆಗಳ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆಗಳು ಅದಾವು. ಆದರೆ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರಿನಲ್ಲಿ ಭಾರಿ ಹಾಗೂ ಅತಿ ಭಾರಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಈ ಜಿಲ್ಲೆಗೆ ಮುಂದಿನ 2 ದಿನಗಳವರೆಗೆ ಆರೆಂಜ್ ಅಲರ್ಟನ್ನು ಕೊಡಲಾಗಿದೆ. ಕೊಡಗು, ಹಾಸನ ಜಿಲ್ಲೆಗೆ ಯೆಲ್ಲೋ ಅಲರ್ಟನ್ನು ಕೂಡ ಕೊಡಲಾಗಿದೆ. ಮುಂದೆ ವಿಜಯನಗರ, ಬಳ್ಳಾರಿ, ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು, ಕೋಲಾರ, ರಾಮನಗರ, ಮಂಡ್ಯ, ಮೈಸೂರು, ಚಾಮರಾಜನಗರ ಈ ಜಿಲ್ಲೆಗಳಲ್ಲಿ ಮುಂದಿನ 5 ದಿನಗಳವರೆಗೆ ಕೆಲವು ಕಡೆ ಹಗುರದಿಂದ ಸಾಧಾರಣವಾಗಿ ಮಾತ್ರ ಮಳೆಯಾಗುವ ಸಾಧ್ಯತೆಗಳಾದವು. ಈ ಒಂದು ಮಳೆ ಹೆಚ್ಚಾಗಲಿಕ್ಕೆ ಏನು ಒಂದು ಹಿನ್ನೆಲೆ ಅಂದ್ರೆ ಕರ್ನಾಟಕದ ಪೂರ್ವ ಅರಬ್ಬಿ ಸಮುದ್ರದಲ್ಲಿ ಮಹಾರಾಷ್ಟ್ರ, ಕರ್ನಾಟಕ ಹಾಗೂ ಕೇರಳದ ಕರಾವಳಿಯ ಉದ್ದಕ್ಕೂ ಟ್ರಫ್ ಇದೆ. ಎರಡನೇದಾಗಿ ಬಂಗಾಳ ಉಪಸಾಗರದಲ್ಲಿ ಸರ್ಕ್ಯುಲೇಷನ್ ಇದೆ. ಅದರ ಒಂದು ಪ್ರಭಾವದಿಂದ ಜುಲೈ 3ರಂದು ವಾಯುಭಾರ ಕುಸಿತವಾಗುವ ಸಾಧ್ಯತೆಗಳಾದವು. ಮತ್ತು ಇದರಲ್ಲಿಂದ ಪ್ರೆಷರ್ ಗ್ರೇಡಿಯಂಟ್ ಜಾಸ್ತಿಯಾಗಿ ಗಾಳಿಯ ವೇಗವು ಕೂಡ ಜಾಸ್ತಿ ಆಗುವ ಸಾಧ್ಯತೆಗಳಾದವು. ಮುಂದಿನ ಒಂದು 5 ದಿನಗಳವರೆಗೆ ಗಾಳಿಯ ವೇಗ ಪ್ರತಿ ಗಂಟೆಗೆ 30ರಿಂದ 40 ಕಿಲೋಮೀಟ್ರು ಇರುವ ಸಾಧ್ಯತೆಗಳಾದವು. ನಂತರ ಜುಲೈ 2ನೇ ವಾರದಲ್ಲಿ ಒಂದು ಸ್ವಲ್ಪ ಮಳೆ ಪ್ರಮಾಣ ಕಡಿಮೆ ಆಗುವ ಸಾಧ್ಯತೆಗಳು ಅದಾವು. ಸರ್, ಜುಲೈ ತಿಂಗಳಲ್ಲಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಮಳೆ ತೀವ್ರತೆ ಹೇಗಿರಬಹುದು ಸರ್? ರೈತರ ಒಂದು ಆತಂಕ ಏನಿದೆಯಲ್ಲ, ಆ ಆತಂಕ ದೂರವಾಗುವಷ್ಟು ಮಳೆ ಸುರಿಯುತ್ತೆ ಸರ್? ಜುಲೈ ಮೊದಲನೇ ವಾರದಲ್ಲಿ ಉತ್ತಮವಾಗಿ ಮಳೆ ಆಗುತ್ತೆ. ಈ ಮಳೆಯನ್ನು ಎಲ್ಲ ರೈತರು ಉಪಯೋಗ ಮಾಡ್ಕೋಬೇಕು. ಜುಲೈ 2, 3, 4ನೇ ವಾರದಲ್ಲಿ ಸ್ವಲ್ಪ
ಮಳೆ ಪ್ರಮಾಣ ಕಡಿಮೆ ಇರುವ ಸಾಧ್ಯತೆಗಳದಾವೆ. ಸರ್, ಜುಲೈ ತಿಂಗಳಲ್ಲಿ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗಿ ಪ್ರವಾಹದಂಥ ಪರಿಸ್ಥಿತಿ ನಿರ್ಮಾಣವಾಗುವ ಮುನ್ಸೂಚನೆ ಏನಾದರೂ ಇದ್ದಾವೆ ಸರ್? ಈಗ ಮುಂದಿನ 4 ದಿನಗಳವರೆಗೆ ಹೆಚ್ಚಿಗೆ ಮಳೆಯಾಗುವ ಸಾಧ್ಯತೆಗಳದಾವು. ಅದು ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗುಗಳಲ್ಲಿ ಮಳೆಯ ಪ್ರಮಾಣ ಏರಿಕೆಯಾಗುವ ಸಾಧ್ಯತೆಗಳದಾವೆ. ಸರ್, ಜುಲೈ ತಿಂಗಳಲ್ಲಿ ರಾಜ್ಯದ ಜಲಾಶಯಗಳಿಗೆ ಒಳಹರಿವು ಹೆಚ್ಚಾಗುವಷ್ಟು ವ್ಯಾಪಕ ಮಳೆಯನ್ನು ನಾವು ನಿರೀಕ್ಷಿಸಬಹುದಾ? ಜುಲೈ ಮೊದಲನೇ ವಾರದಲ್ಲಿ ಒಂದು ಸ್ವಲ್ಪ ಮಳೆ ಪ್ರಮಾಣ ಹೆಚ್ಚಿಗೆ ಆಗಿ ಒಳಹರಿವು ಹೆಚ್ಚಿಗೆ ಆಗ್ಬೋದು. ಮುಂದೆ 2ನೇ ವಾರದಲ್ಲಿ ಸ್ವಲ್ಪ ಮಳೆ ಪ್ರಮಾಣ ಕಡಿಮೆ ಆಗುವ ನಿರೀಕ್ಷಣೆ ಇದೆ. ಅದನ್ನು ನಾವು ನೋಡ್ಬೇಕು.